ಅತ್ತಿಗೆಮ್ಮ, ಅತ್ತಿಗೆ, ಏನಮ್ಮ ನೀನು? ಅಲ್ಲಿ ನಿನ್ನ ಶ್ರೀಮಂತ ಕಾರಣಕ್ಕೆ ಎಲ್ಲ ಜನ ಬಂದಿದ್ದಾರೆ. ನೀನಿನ್ನು ಶೃಂಗಾರವಾಗದೆ ತಡವೇಕೆ ಮಾಡುತ್ತಿ ತಾಯಿ? ದೌಡು ರೆಡಿಯಾಗಮ್ಮ ತಾಯಿ, ದೌಡು ರೆಡಿಯಾಗಮ್ಮ. ಅತ್ತಿಗೆ, 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 ಎಂತ ಕೆಲಸ ಮಾಡಿಕೊಂಡು ಬಿಟ್ಟಿಯಮ್ಮ ನೀನು? ಅತ್ತಿಗೆ, ಈ ನಿನ್ನ ಕಿರಿಯ ತಮ್ಮ ಬೈದು ಒಬ್ಬ ದಕ್ಷ ಪೊಲೀಸ್ ಅಧಿಕಾರಿ ನಿನ್ನ ಶ್ರೀಮಂತ ಕಾರ್ಯಕ್ಕೆ ಓಡಿಡಿ ನನ್ನೊಂದಿಗೆ ಮಾತನಾಡುವ ಹೊತ್ತಿಗೆ, ಈಗ ನನ್ನೊಂದಿಗೆ ಮಾತನಾಡುವ ಹೊತ್ತಿಗೆ ನನ್ನೊಂದಿಗೆ ಮಾತನಾಡು ಅತ್ತಿಗೆ. ಕೆಲಸ ಮಾಡಿಕೊಂಡು ಬಿಟ್ಟಿಯಮ್ಮ ನೀನು? ನೀನು ನೇಣು ಹಾಕಿಕೊಳ್ಳುವಂತ ಪ್ರಸಂಗವೇನು ಬಂದಿತು ತಾಯಿ? ಮಾತನಾಡುವ ಅತ್ತಿಗೆ, ಮಾತನಾಡಮ್ಮ, ಮಾತನಾಡಿ ಬೇಗ ಹೇಳು ಅತ್ತಿಗೆ, ಬೇಗ. ಈಗಲಾದ ನನ್ನೊಂದಿಗೆ ಮಾತನಾಡಮ್ಮ ಅತ್ತಿಗೆ, ಮಾತನಾಡು ಅತ್ತಿಗೆ, ಅತ್ತಿಗೆ. ಈ ನಿನ್ನ ಕಿರಿಯ ತಮ್ಮ ಬೈದು ಒಬ್ಬ ದಕ್ಷ ಪೊಲೀಸ್ ಅಧಿಕಾರಿ ನಿನ್ನ ಶ್ರೀಮಂತ ಕಾರ್ಯಕ್ಕೆ ಓಡೋಡಿ ಬಂದಿತ್ತು. ಈಗ ನನ್ನೊಂದಿಗೆ ಮಾತನಾಡುವ ಹೊತ್ತಿಗೆ ನನ್ನೊಂದಿಗೆ ಅತ್ತಿಗೆ, ಅತ್ತಿಗೆ. ಅತ್ತಿಗೆ, ಅತ್ತಿಗೆ, ಎತ್ತವ್ವನನ್ನು ಮರಜಿದ ನಿನ್ನ ಕೈ ತುತ್ತನ್ನೆಂತು ಮರೆಯಲಿ ಅತ್ತಿಗೆ? ನಿನ್ನ ಸಾವು ಸಂಭವಿಸುವ ಮುನ್ನ ನಿನಗಾದ ಕಷ್ಟವನ್ನು ನನ್ನ ಮುಂದೆ ಹೇಳಬಾರದಿದ್ದೆ ಅತ್ತಿಗೆ. ನೀನು ಬೇಡಿದರೆ ಹುಲಿಯ ಹಾಲು ತಂದು ಕೊಡುವಂತ, ನೀನು ಬೇಡಿದರೆ ಹುಲಿಯ ಹಾಲು ತಂದು ಕೊಡುವಂತ ನಿನ್ನ ಮೈದುನರಿಬ್ಬರು ಇಂಥ ಹುಲಿಗಳಿದ್ದರು. ನಿನ್ನನ್ನು ಜೀವದಿಂದುಳಿಸಿಕೊಳ್ಳಲಾಗಲಿಲ್ಲ ತಾಯಿ, ನಿನ್ನನ್ನು ಜೀವದಿಂದುಳಿಸಿಕೊಳ್ಳಲಾಗಲಿಲ್ಲ. ಅತ್ತಿಗೆ, ಅಧಿಕಾರ ವಹಿಸಿಕೊಂಡ ಕ್ಷಣದಲ್ಲಿ 106 ರೌಡಿಗಳನ್ನು ಹಿಡಿದು ಶಬ್ಬಾಸ್ಕಿರಿ ಬಿಡ ಈ ನಿನ್ನ ಮೈದುನನು ನಿನ್ನ ನೋವನ್ನು ಹೇಳಿದ್ದರೆ ಕ್ಷಣಾರ್ಧದಲ್ಲಿಯೇ ಪರಿಹಾರ ಕೊಡುತ್ತಿದ್ದು. ಈಗ ನಾನು ಯಾರಿಗೆ ಅತ್ತಿಗೆ ಎಂದು ಕರೆ, ಈಗ ನಾನು ಯಾರಿಗೆ ಅತ್ತಿಗೆ ಎಂದು, ಈಗ ನಾನು ಯಾರಿಗೆ ಅತ್ತಿಗೆ ಎಂದು ಕರೆಯಲಿ ಹೇಳು ಅತ್ತಿಗೆ, ಹೇಳಮ್ಮ, ಹೇಳು ಅತ್ತಿಗೆ, ಅತ್ತಿಗೆ. ಬಲರಾಮ, ಪ್ರದೀಪ, ಯಾಕ್ರು ಯಾಕೆ ನಿಮ್ಮ ಅತ್ತಿಗೆ ಮೇಲೆ ಬಿದ್ದೊಳಾಕತ್ತೀರಿ? ಇವಳ ಹೊಟ್ಟೆಯಿಂದ ಈ ಮನೆಯ ಕುಲಪುತ್ರ ಅಂದರೆ ವಂಶ ಉದ್ಧಾರಕ ಇವಳ ಹೊಟ್ಟೆಯಿಂದ ಹೊರಗೇನಾದರೂ ಬಂದರೇನೋ ತಮ್ಮಗಳಿರ ಬಂದು ಸತ್ತವನೆಂಡ್ರು ಮತ್ತ್ಯಾಕೊಳಗತ್ತಿರೋ ನಿಮ್ಮ ಅತ್ತಿ ಮೇಲೆ ಬಿದ್ದು ಹೇಳ್ರು ಹೇಳ್ರಿ.
ಅಲ್ಲಪ್ಪ, ನೀನು ಈ ನನ್ನ ಬಂಗಾರದಂತ ಅತ್ತಿಗೆ. ಒಂದು ನೀನು ನೇಣು ಹಾಕಿ ಅಲ್ಲಪ್ಪ ಈ ನನ್ನ ಬಂಗಾರದಂತ ಅತ್ತಿಗೆ. ಓ ಸತ್ತಳೇನಪ್ಪ ಈ ನಿನ್ನ ಅತ್ತಿಗೆ. ನೀನ್ ಹಿಂಗ್ ಕೊಂದ್ ನೇಣ ಹಾಕೋರಾಕ್ ಸಾಯ್ದ ಏನ್ ಮಾಡ್ತಾಳಪ್ಪ? ಆಕಿ ಸಾಯ್ದ ಏನ್ ಮಾಡ್ತಾಳ? ಅಮ್ಮ, ಈ ಮಾತು ನನಗಾಗಿಯೇ? ನಿನಗಾಗಿ, ನೀ ಮಾಡಿದ ಹೇಸಿ ಕೃತ್ಯಕ್ಕಾಗಿ ಈಗ ನಿನಗೆ ಅಣ್ಣ ಅಂತ ಹೇಗೆ ಕರೀಲಿ? ಈಗ ನಿನ್ನನ್ನು ನೋಡಿ ನನಗೆ ನಾಚಿಕೆ ಬರತೈತಿ. ನಿನ್ನ ನೋಡಿ ನಾಚಿಕೆ ಬರತೈತಿ. ನಾಚಿಕೆ ಬರದ ಏನು ಮಾಡ್ತೈತೋ ತಮ್ಮ, ನಾಚಿಕೆ ಬರದ ಏನು ಮಾಡ್ತೈತಿ? ನಿರಪರಾಧಿಯಾದ ಈ ಅಣ್ಣನಿಗೆ ಅಪರಾಧಿ ಅಂತ ಹೇಳಿದಿ. ಈ ಗರತಿ ಗಂಗವನ್ನ ನೀನೇ ಕೊಂದಿ ಅಂತ ಯಾವ ಮಾಯಿಂದ ಹೇಳಕತ್ತೀರೋ? ಅದಕ್ಕ ನನಗೆ ನಗುವಿನ ಕೂಡ ಅಳನು ಬರಕತ್ತೈತೋ ತಮ್ಮ, ಅಳನು ಬರಕತ್ತೈತಿ. ನೀನು ಆವತ್ತೇ ಅತ್ತಿಗೆಯ ಬಸುರಿಯ ಸುದ್ದಿ ಕೇಳಿ ಬುದ್ಧಿ ತಂದ ದಿನಾನೇ ನೀನು ಏನೇನೋ ವಿಪರೀತವಾಗಿ ಅತ್ತಿಗೆಗೆ ಪ್ರಶ್ನೆಯ ಮೇಲೆ ಪ್ರಶ್ನೆ ಹಾಕುತ್ತಿದ್ದಿ. ಆವತ್ತೇ ನಿನ್ನ ಮೇಲೆ ನನಗೆ ಸಂಶಯ ಬಂದಿತ್ತು ಮುಟ್ಟಾಳ. ಆವತ್ತೇ ನಿನ್ನ ಮೇಲೆ ನನಗೆ ಸಂಶಯ ಬಂದಿತ್ತು ಮುಟ್ಟಾಳ. ಹೇಳು, ಈ ನನ್ನ ಬಂಗಾರದಂತ ಅತ್ತಿಗೆನ ಏಕೆ ಸಾಯಿಸಿದಿ? ಹೇಳೋ ಮುಟ್ಟಾಳ, ಹೇಳು. ನೀನೀಗ ಹೇಳದಿದ್ದರೆ ನಿನ್ನನ್ನು ಕುತ್ತಿಗೆ ಸಾಯಿಸಪ್ಪ, ಸಾಯಿಸು. ನಿನ್ನ ಬಂಗಾರದಂತ ಅತ್ತಿಗೆನ ನಾನೇ ಸಾಯಿಸೇನಿ, ನಾನೇ ನೇಣು ಹಾಕೇನಿ. ನಾನೇ ನೇಣು ಹಾಕೇನಿ. ಸಾಯಿಸ್ರು, ನನ್ನ ಸಾಯಿಸ್ರು, ನನ್ನ ಹೊಡೆದ ಸಾಯಿಸ್ರು, ಸಾಯಿಸ್ರಿ. ಈ ನಿನ್ನ ಬಂಗಾರದ ಅತ್ತಿಗೆನ ನಾನೇ ಕೊಂದಾಕೇನ್ರು, ನಾನೇ ಕೊಂದಾಕೇನಿ. ನನ್ನ ಹೊಡೆದ ಏನೋ ತಮ್ಮ, ನಾನ್ ಕೊಂದಿನಿ, ಈ ನನ್ನ ನೋಡಿರಿ ಅಂತ ಈ ಪೂರ್ವಸಿಗೆ ನಾಟಕ ಮಾಡ್ತೀಯ? ಹೇಳು, ನನ್ನ ಬಂಗಾರದಂತ ಅತ್ತಿಗೆನ ಏಕೆ ಕೊಂದು ಹಾಕಿರುವಿ ನೀನು? ನಿನ್ನ ಮನಸ್ಸಿಗೆ ತೃಪ್ತಿಯಾಗುವವರೆಗೆ ಹೊಡಿ. ಯಾಕಂದ್ರ ನೀನು ಕಾಕಿ ಅರಿಬಿ ಹಾಕಿದ ಪೊಲೀಸ್ ಅಧಿಕಾರಿ. ನಿಮಗೆ ಕರುಣೆ ಎನ್ನುವುದೇ ಮೊದಲೇ ಇರುವುದಿಲ್ಲ. ನೀವು ಸರ್ಕಾರಕ್ಕ ಪ್ರಮಾಣ ವಚನ ಸ್ವೀಕರಿಸುವಾಗ ಸರ್ಕಾರಕ್ಕೆ ಹಂಗ ಮಾತು ಕೊಟ್ಟಿರ್ತೀರಪ್ಪ, ಹಂಗ ಮಾತು ಕೊಟ್ಟಿರ್ತೀರಿ. ಹೊಡಿರು, ಹೊಡೆದ ಸಾಯಿಸ್ರು, ನನ್ನ ಹೊಡೆದ ಸಾಯಿಸ್ರು. ಮಾಡುವ ಹೇಸಿ ಕೆಲಸ ಮಾಡಿ ನಮಗೆ ಬುದ್ಧಿವಾದ ಹೇಳ್ತೀಯ? ಹಿರಿಯ ಅಣ್ಣ ಅಂದರೆ ನಾವು ದೇವರ ಸಮಾನ ಅಂತ ನಂಬಿದ್ದೆವು. ಆದರೆ ನೀ ಹಿಂಗ ಮೋಸ ಮಾಡ್ತೀಯಂತ ನಾವು ತಿಳಿದಿದ್ದಿಲ್ಲ. ಅತ್ತಿಗೆಯ ಬಸುರಿಯ ಸುದ್ದಿ ಕೇಳಿ ಇಡೀ ಊರೇ ಖುಷಿ ಪಡುತ್ತಿರುವಾಗ ಅಂದು ನೀನೇಕೆ ತಡವರಿಸಿ ಮಾತನಾಡುತ್ತಿದ್ದಿ? ಅಂದು ನೀನು ತಡವರಿಸಿ ಏಕೆ ಮಾತನಾಡುತ್ತಿದ್ದಿ? ಹೇಳು ಅದಮ, ಹೇಳು, ಹೇಳು ಅದಮ. ಅಂದು ನೀನು ತಡವರಿಸಿ ಏಕೆ ಮಾತನಾಡುತ್ತಿದ್ದಿ? ಹೇಳು ಅದಮ. ಈ ನನ್ನ ಬಂಗಾರದಂತ ಅತ್ತಿಗೆನ ಏಕೆ ಸಾಯಿಸಿದಿ? ನೇಣು ಹಾಕಿ ಏಕೆ ಕೊಂದಿ? ಹೇಳು ಅದಮ. ಈ ನನ್ನ ಸತಿ ಸಾವಿತ್ರಿ ಅಂತ ಅತ್ತಿಗೆನ ಮಹಾಸತಿ ಅನುಸೂಯಾಳಂತ ಈಗ ನನ್ನ ಅತ್ತಿಗೆನ ಏಕೆ ಸಾಯಿಸಿದಿ? ಹೇಳು ಅದಮ, ಹೇಳು. ಇವಳು ಗರ್ಭವತಿಯನ್ನ ಸುದ್ದಿ ಕೇಳಿದಾಗಿಂದ ನನ್ನ ಕಸುವೆ ಹೋಗಿತು, ನನ್ನ ಕಸುವೆ ಹೋಗಿತ್ತು. ಹೊಡಿಬೇಡ ತಮ್ಮ, ಹೊಡಿಬೇಡ. ಈಗ ನಿಮ್ಮಿಬ್ಬರದ ಕಾಲಿ ಬೀಳ್ತೇನೆ, ಹೊಡಿಬೇಡ್ರು, ನನ್ನ ಹೊಡಿಬೇಡ್ರಿ. ಹೊಡಿಯೋದು ಯಾಕು? ಇವಳ ಜೊತೆ ನಿನ್ನ ಪ್ರಾಣ ತಗೊಂಡು ಹೋಗ್ತೇವೆ. ಸತಿ ಸಾವಿತ್ರಿ ಅಂತ ನನ್ನ ಅತ್ತಿಗೆನ
ಮಹಾಸತಿ ಅನುಷ್ಯಾಳ ಅಂತ ನನ್ನ ಅತ್ತಿಗೆ ನಾವು. ಈಗ ನಾವು ಎಲ್ಲಿ ಹುಡುಕೋಣ ನೀಚ? ಈಗ ನಾವು ಎಲ್ಲಿ ಹುಡುಕೋಣ ಹೇಳು. ಕ್ಷಮಿಸಿ ಬಿಡಪ್ಪ, ನನ್ನನ್ನು ಕ್ಷಮಿಸಿ ಬಿಡು. ಮೋಸತಿ ಅನುಸೂಳೆ ಅಂತ, ಮೋಸತಿ ಮಂಡೋದರಿ ಅಂತ ಈ ನಿನ್ನ ಅತ್ತಿನ ಕೊಂದದ್ದು ಬಹಳ ತಪ್ಪಾಗಿತ್ತಪ್ಪ, ಬಹಳ ತಪ್ಪಾಗಿ. ನನ್ನ ಕ್ಷಮಿಸಿ ಬಿಡ್ರು, ನನ್ನ ಕ್ಷಮಿಸಿ ಬಿಡ್ರು. ನಿಮ್ಮಿಬ್ಬರದ ಕಾಲಿಗೆ ಬೀಳ್ತಾನೆ, ಕ್ಷಮಿಸಿ. ನಾಚಿಕೆಟ್ಟವನೇ, ಸರಿ ಇದ್ದಕ್ಕೆ ಈ ನಿನ್ನ ಹೊಲಸು ಕೈಗಳಿಂದ ನಮ್ಮ ಪವಿತ್ರ ಪದ ಮುಟ್ಟಿ ಅಪವಿತ್ರ ಮಾಡ್ತೀಯ. ನಾಚಿಕೆಟ್ಟವನೇ, ಸರಿ ಹಿಂದಕ್ಕೆ. ಬಲರಾಮ, ಪ್ರದೀಪ, ಯಾಕ್ರೋ ಏನಾಯ್ತು? ಯಾಕೆ ಅಳ್ತಾ ಇದ್ದೀರಿ? ಏನಾಗಿದೆ ನಿಮಗೆ? ಮಾವ, ಅಕ್ಕ ಯಾಕೆ ನೆಲದ ಮೇಲೆ ಮಲ್ಕೊಂಡಾಳ? ಏನಾಗೈತಿ? ನೀವೆಲ್ಲರೂ ಯಾಕೆ ಅಳಾಕತ್ತೀರಿ? ಗರ್ಭವತಿಯಾದ ಈ ನಿಮ್ಮ ಅಕ್ಕನ್ನ ಕೊಂದಾಕ್ಯಾನ ಓ ಈ ನಿನ್ನ ನೀಚ ಮಾವ. ಅಕ್ಕ ನನ್ನ ತಂಗಿಯನ್ನು ಕೊಂದಿರುವನೇ. ಅಕ್ಕ, ಬಸುರಿಯಾದ ನೀನು ತವರ ಮನೆಯ ಸೀರೆ ಉಟ್ಕೊಂಡು ಸೀಮಂತ ಕಾರ್ಯ ಮಾಡಿಸ್ಕೊಳ್ಬೇಕಾದವಳು ಇಂದು ಸತ್ತು ಹೋದೇನಮ್ಮ. ತಂಗಿ, ನನ್ನನ್ನು ಬಿಟ್ಟು ಹೊರಟು ಹೋದೆಯ ತಂಗಿ? ಯಾಕಮ್ಮ ಎಂತ ಹೇಳಮ್ಮ? ಮಾಮ, ನನ್ನ ತಂಗಿಯನ್ನು ಕೊಲ್ಲುವಂತ ಎಸಿ ಕೆಲಸ ಏನು ಮಾಡಿದ್ಲು ಮಾಮ? ಏನು ಮಾಡಿದ್ಲು? ಇವಳ ತಂದೆ ಶಾಂತ ಗೌಡರಿಗೆ ಇಬ್ಬರು ಕೊಟ್ಟ ಮಾತನ್ನು ನೀ ಉಳಿಸಿಕೊಳ್ಳಲಿಲ್ಲ ಮಾಮ, ನೀ ಉಳಿಸಿಕೊಳ್ಳಲಿಲ್ಲ. ಮೂರ್ಖನಾಗಿ ಕೆಲಸ ಯಾಕ ಮಾಡಿದು ಮಾಮ? ಯಾಕ ಮಾಡಿದಿ? ನನ್ನ ಅಕ್ಕ ಬಸುರಿಯಾಗಿದ್ದು ನಿನಗಿಷ್ಟವಿರಲಿಲ್ಲವೇ ಮಾಮ? ನಿನಗಿಷ್ಟ ಆಗಿರದಿದ್ದರೆ ಗರ್ಭಪಾತ ಮಾಡಿಸಬೇಕಿತ್ತು. ಅದಲ್ಲ ಬಿಟ್ಟು ನೀ ಹರೆ ಹುಚ್ಚಲಾಗಿ ನನ್ನ ತವರಿನ ಸಿರಿಕೊಂಡಲ್ಲ ಮಾಮ, ನನ್ನ ತವರಿನ ಸಿರಿಕೊಂಡಲ್ಲ. ಮಾವ, ನನ್ನ ಹೆಂಡತಿ ಪಾರ್ವತಿ ಇದ್ದಂಗದಾಳ, ಶ್ರೀರಾಮನ ಸತಿ ಸೀತಾ ಮಾತೆ ಇದ್ದಂಗದಾಳ ಅಂತ ಬಾಯಿ ತುಂಬಾ ಕೇಳುವವರು. ಇಂಥ ಕೆಟ್ಟ ಬುದ್ಧಿ ನಿಮ್ಮ ತಲೆಯಲ್ಲಿ ಹೇಗೆ ಬಂತು ಮಾವ? ಹೇಗೆ ಬಂತು? ನಮ್ಮ ಮನೆತನದ ವಂಶ ಎಲ್ಲ ಹಾಳು ಮಾಡಿದ್ರಿ. ಇಷ್ಟ ಅನಾಹುತಕ್ಕೆಲ್ಲ ಕಾರಣ ಯಾರು ಮಾವ? ಯಾರಿಗೆ ಈ ಶಿಕ್ಷೆ? ಮಾತಾಡ್ರುವ ಮಾತಾಡು. ಗುಂಡಿ ಬಿದ್ದಾಗ ಆಳಿಗೊಂದು ಕಲ್ಲುಗೆದು ಸಹಜ ಐತಿ. ಈ ಗರತಿ ಗಂಗವನ್ನ ಕೊಂದು ನಾನು ಬಹಳ ತಪ್ಪು ಮಾಡಿಬಿಟ್ಟೆ ಸವಿತಾ, ಬಹಳ ತಪ್ಪು ಮಾಡಿಬಿಟ್ಟೆ. ನನ್ನ ದಣಿ ಶಾಂತೆ ಗೌಡರಿಗೆ ನಾ ಮೋಸ ಮಾಡಿಬಿಟ್ಟೆ. ಶಾಂತ, ನಾ ಮೋಸ ಮಾಡಿಬಿಟ್ಟೆ. ಓ ನಿನ್ನ ಸವಕಾರನ ಸಂಪತ್ತು ತಂದಿತು ನನಗೆ ಆಪತ್ತು. ನನ್ನ ದಣಿ ಶಾಂತೆ ಗೌಡರಿಗೆ ನಾ ಮೋಸ ಮಾಡಿಬಿಟ್ಟೆ. ಧಿಕ್ಕಾರವಿರಲಿ ಈ ರಾಮನ ಜನ್ಮಕ್ಕೆ. ಹಲೋ ಪೊಲೀಸ್, ನಮ್ಮ ಮನೆಯಿಂದ ನಮ್ಮಣ್ಣ ಓಡಿ ಪರಾರಿಯಾಗಿದ್ದಾನೆ. ಅವನನ್ನು ಬೇಗ ಹಿಡಿದು ಒಳಗೆ ಹಾಕಿರಿ. ಹೊಳಿ ಎಂದಿರಿ ಹೋದ ಜೀವ ಮರಳಿ ಬರುವುದಿಲ್ಲ. ಇದೇ ನಾ ತನ್ನ ಸೀಮಂತದ ಸೀರೆ ಇವಳ ಕೊನೆಯ ತವರಿನ ಸೀರೆಯಾಗಲಿ.
ಇವಳ ಅಂತಿಮ ಸಂಸ್ಕಾರವನ್ನು ಎಲ್ಲರೂ ಕೂಡಿ ಮಾಡೋಣ ನಡ್ರಿ. ಸವಿತಾ, ಅದೇನು ಚೀಟಿ? ನೋಡಿ, ಗಾಬರಿ ಆಗ್ಬೇಡಿ. ಇದನ್ನ ಓದುವ ಸಮಯ ಇದಲ್ಲ. ಮೊದಲು ಅಕ್ಕನ ಅಂತಿಮ ಸಂಸ್ಕಾರ ಮಾಡೋಣ ಬನ್ನಿ. ಅದೆಲ್ಲ ಇರಲಿ, ಮೊದಲು ಅದರಲ್ಲೇನಿದೆ ಓದಿ ಹೇಳು ಸವಿತಾ. ಇದೇನೇ ಚೀಟಿ? ತಾ ಸವಿತಕ್ಕ ನನಗೆ ತಡೆಯಲಾರದ ದುಃಖ ಆಗಿದೆ. ನೋಡಿ, ನನ್ನ ಮೇಲೆ ವಿಶ್ವಾಸವನ್ನು ಇಡಿ. ಮೊದಲು ಅಕ್ಕನ ಶವ ಸಂಸ್ಕಾರ ಮಾಡೋಣ ಬನ್ನಿ. ನಡಿ. ಯಾರೋ ಮಾಡಿದ ಪಾಪ ವಿಧಿ ನೀಡಿತೆ ಶಾಪ, ಆರಿತು ಈ ಮನೆಯ ದೀಪ, ಆರಿತು ಈ ಮನೆಯ ನಂದ.